ಏನೇ ವಿಭವಿ ನಿಂದು ಮನೆಯೊಳಗೆ ಯಾಕೆ ಅಷ್ಟೂರಾಗಿ ಮಾತಾಡ್ತೀಯಾ? ಮುತ್ತು ಅಣ್ಣ ಮೈ ಎಲ್ರು ಇದ್ರು ತಾನೆ. ಅಯ್ಯೋ ಅವ್ರಿದ್ರೆ ಏನು ಅವ್ರೇನ್ ಪಕ್ಕದ ಮನೆಯವ್ರ? ಅದ್ ಬಿಡು, ನಾನ್ ಫೋನ್ ಮಾಡಿದ್ರೆ ನೀನ್ ಯಾಕೆ ಪಿಕ್ ಮಾಡ್ತಿಲ್ಲ ಅದೇ ಹೇಳು. ಮನೇಲಿ ಬೇರೆ ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಮಾತಾಡಕ್ ಆಗ್ಲಿಲ್ಲ. ಓ, ನನ್ ಜೊತೆ ಮಾತಾಡಕ್ ಆಗದೆ ಇರೋಷ್ಟು ಪ್ರಾಬ್ಲಮ್ಮಾ? ಅಂತದೇನಾಯ್ತು ಹೇಳು. ಅದು ಇವಾಗ ಸರಿ ಹೋಯ್ತು ಬಿಡು. ಅದ್ರ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ತೀಯಾ? ನಾನ್ ಮಾತ್ರ ನಮ್ಮ ಮನೇಲಿ ಏನೇ ಆದ್ರೂ ನಿನ್ ಹತ್ರ ಹೇಳ್ಬೇಕು, ನೀನ್ ಮಾತ್ರ ಏನೂ ಹೇಳಲ್ಲ. ನಾನು ಈ ಮನೆಗ್ ಸೊಸೆಯಾಗಿ ಬರೋಳು ತಾನೆ, ಅದೇನಂತ ಹೇಳು. ಮೇಡಮ್ ಓ, ನಾನು ಇಲ್ಲಿ ಬರತ್ತ ನಿನ್ ಕಡೆ ತಿನ್ನೋದಕ್ಕ? ಓ ಹೋ 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 ಏನೋ ಕಂಟಿ ನಿನ್ ಜಿಲೇಬಿ ಪಟಾಕಿ ಮನೆವರೆಗೂ ಹುಡ್ಕೊಂಡ್ಬಿಟ್ಟಿದೆ. ಏನ್ ಸಮಾಚಾರ? ವೈಭವ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ನೀವೇನು ಜಾಲಿ ರೈಡ್ ಹೋಗ್ ಬಂದ್ರಾ? ಇಲ್ಲದೆ ಬವಿ, ಇಲ್ಲ ವಾಕಿಂಗ್ ಹೋಗಿದ್ವಿ. ಬಾತಿ ಏ ಬಾತಿ ಹೊತ್ತಿ ಆಯ್ತು ಕಡೆ ನಿಂದು. ಯಾಕೆ ಹೆಂಗ್ ಕಿರ್ಚಾಡ್ತೀಯ? ಪಾಪ ಅನೇದ್ರು ನಿನ್ನಿಂದಾಗಿ ಸರಿಯಾಗಿ ಊಟ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ನಾನೇನಮ್ಮ ಮಾಡ್ದೆ? ಊಟ ಮಾಡ್ಬೇಡ ಅಂತ ಅವ್ರ ಕೈ ಏನಾದ್ರು ಹಿಡ್ಕೊಂಡಿದ್ನಾ? ಎಷ್ಟು ಹೊತ್ತು ಅಂತ ಆಡ್ತೀಯ ನೀನು? ನೀನ್ ನನ್ನ ಹತ್ರ ಮಾತ್ರ ಈಗ ಆಡ್ತೀಯ ಅನ್ಕೊಂಡಿದ್ದೆ. ಬೀಗದ ಜೊತೆ ನಾನು ಜಗಳ ಆಡ್ತೀಯತೆ. ಹಳಿದ್ರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ಅವ್ರಿಗೆ ಯಾಕೆ ಹೊಟ್ಟೆ ಮುಸ್ಕೋತ್ಯ? ನಾನೇನಮ್ಮ ಹೊಟ್ಟೆ ಉರ್ಸಿದೀನಿ? ನೀನು ಅವ್ರ ತರನೇ ಆಡ್ತೀಯಲ್ಲ. ನಾನೇ ನೋಡ್ತಿದ್ದೀನಲ್ಲ ನೀನ್ ಆಡ್ತಿರೋದನ್ನ. ನಾನ್ ನಿಮ್ಗೆಲ್ಲ ಬುದ್ಧಿ ಹೇಳ್ತಾನೆ ಕಳಿಸ್ತೆ. ಗಂಡನ ಜೊತೆಲಿ ಹೇಗಿರ್ಬೇಕು, ಗಂಡನ ಮನೇಲಿ ಹೇಗೆ ತಗ್ಗಿ ಬಗ್ಗೆ ನಿಡ್ಕೋಬೇಕು ಅಂತೆಲ್ಲ. ನೀನ್ ಹಿಂಗ್ ಆಡಿದ್ರೆ ನೋಡಿ ಚೆನ್ನ ಏನ್ ಅನ್ಕೊಂತಾರೆ? ಚಿಂದಂತ ಗಂಡ ಕಡೆ ಅವನನ್ನ ಯಾಕೆ ಕಳ್ಕೊಂತ್ಯ? ಸ್ವಲ್ಪ ಯೋಚನೆ ಮಾಡಿ ತಗ್ಗಿ ಬಗ್ಗೆ ನಗ್ನತ್ತೆ ಇರೋದನ್ ಕಲಿ. ಅಮ್ಮ, ಸುಮ್ನೆ ನಂದೇ ತಪ್ಪು ಅನ್ನೋ ತರ ಮಾತಾಡ್ಬೇಡ. ನಿನ್ ತಪ್ಪಲ್ಲದ್ರೆ ಇನ್ಯಾರ್ದೇ ತಪ್ಪು? ನೀನ್ ಮೊಣತನೆಲ್ಲ ಸಹಿಸ್ಕೊಂಡು ಹೋಗ್ತಿದ್ರಲ್ಲ, ಅದೇದ್ರ ತಪ್ಪ? ಸ್ವಲ್ಪ ನಾನು ಹೇಳೋದನ್ ಕೇಳಿಸ್. ಅತ್ತೆ, ಅದೇ ವಿಷಯಕ್ಕೆ ಎಷ್ಟು ಅಂತ ಜಗಳ ಆಡ್ತೀರಾ? ಅವಳಿಗೆ ನೋವಾಗೋ ಅಂತ ಯಾವ ವಿಷಯ ನನ್ಗೆ ಇಷ್ಟ ಇಲ್ಲ. ಅವಳು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಭಾರತಿ, ಐ ಆಮ್ ರಿಯಲಿ ಸಾರಿ. ಇಷ್ಟೆಲ್ಲ ಆಗಿ ನನ್ನಿಂದನೇ. ನೀನ್ ಕಬಾಬ್ ಬಡಿಸ್ದಕ್ಕ ತಿಂದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಾನು ತಪ್ಪಾಗ್ಬಿಟ್ಟೆ. ಬೇಜಾರಾಗ್ಬೇಡ. ನೀವ್ ಯಾಕೆ ಇವಳ ಹತ್ರ ಸಾರಿ ಕೇಳ್ತಿದ್ದೀರಾ? ಅತ್ತೆ, ಭಾರತಿ ಹೇಳೋದು ಸರಿಯಾಗಿದೆ. ನನಗ್ ಬೇಜಾರಾದ್ರೂ ಪರವಾಗಿಲ್ಲ, ಆದ್ರೆ ಅವಳಿಗೆ ಬೇಜಾರಾಗ್ಬಾರ್ದು. ಅದ್ ನನ್ಗೆ ಇಷ್ಟ ಆಗಲ್ಲ ಅತ್ತೆ. ನಿಂಗೂ ಬೇಜಾರಾಗಿದ್ರೆ ನನಗೆ ಕ್ಷಮಿಸ್ಬಿಡಿ. ನೀವಾಗ ಮಲ್ಕೊಡಿ. ನನಗೂ ಸುಸ್ತಾಗಿದೆ, ಮಲ್ಕೋತೀನಿ. ಅಡ ಕೇಳಿಸ್ಕೊಂಡಿ ಅವಳು ಹೇಗ್ ಮಾತಾಡ್ತಾಳೆ ಅಂತ? ಕಾತ್ಯಾಯಿನಿ, ಇಲ್ಲಿ ಏನೋ ಹೊತ್ತು ಉರಿತಾ ಇರೋದಂತೂ ನಿಜ. ಈಗ ಕೊಟ್ಟಿದೆಯಲ್ಲ ಡೋಸು, ಸದ್ಯಕ್ಕೆ ಅಷ್ಟು ಸಾಕು. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ಹೊಟ್ಟೆ ಉಸಕ್ಕೆ ಅಂತಾನೆ ಬಿಟ್ಟವಳು. ನೀವು ಬಂದಿರೋರು ಆಗ್ಲೇ ನೋಡಿದೆ, ಅದಕ್ಕೆ ನಿಮ್ಗೆ ಗೊತ್ತಂದೆ. ತಗೋಕಂಡಿ ತಗೋಮ್ಮ. ಮುತ್ತೋನ, ನೀವ್ ಮಾಡಿರೋ ಕಾಫಿ ತುಂಬಾ ಚೆನ್ನಾಗಿದೆ. ಆದ್ರೆ ಚಂದನ ಅಕ್ಕ ಈಗ ಅವತ್ ಕೊಟ್ಟಲ್ಲ ಕಾಫಿ, ಆ ಕಹಿ ನನ್ ನಾಲ್ಗೆಯಿಂದ ಹೋಗ್ಲೇ ಇಲ್ಲ, ಅಷ್ಟು ಕೆಡ್ದಾಗಿತ್ತು. ಹಲೋ, ನಮ್ ಚಂದನ್ ಅವರು ಚೆನ್ನಾಗಿ ಕಾಫಿ ಮಾಡ್ತಾರೆ. ಅವತ್ತು ಮೋಸ್ಟ್ಲಿ ನೀನು ಹಾಗಲಕಾಯಿ ತಿನ್ಕೊಂಡ್ಬಂದಿದೆ ಅನ್ಸುತ್ತೆ, ಅದಕ್ಕೆ ಕಹಿ ಆಗಿರ್ಬೇಕು. ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಸೀಸನ್ ಕ್ವಾಟ್ಲಿ ಕಿಚನ್ಗೆ ಇವರೇ ಕಂಟೆಸ್ಟೆಂಟ್ ಪಕ್ಕಾ ಗೆಲ್ತಾರೆ. ನೋಡ್ತಾರೋ? ಸುಮ್ನಿರಿ. ಸರಿ ವೈಭವಿ, ಇನ್ ಕಂಟಿನ ಮದ್ವೆ ಆಗಿ ಈ ಮನೆ ಸೊಸೆಯಾಗಿ ಬರೋ ಅಷ್ಟ್ರಲ್ಲಿ ನಾನ್ ಚೆನ್ನಾಗಿ ಅಡಿಗೆ ಮಾಡೋದೇ ಕಲ್ತಿರ್ತೀನಿ, ಸರಿನಾ? ವೈಭವಿ, ನಮ್ಮ ಮನೆ ಬಿಟ್ಟು ಬರ್ತೀನಿ. ಸರಿ ಕಣು, ಬಾ ವೈಭವಿ. ಬಾಯ್ ಅಣ್ಣ, ಬಾಯ್ ಅಕ್ಕ, ಬಾಯ್ 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 ಬಾಯ್. ಚಂದನ, ಅವಳು ಹಾಗನ್ಲು ಅಂತ ಬೇಜಾರು ಮಾಡ್ಕೊಬೇಡಮ್ಮ. ಇಲ್ಲ ಅಂಕಲ್, 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 ಏನಮ್ಮ ಚಂದನ? ಹುಷಾರಾದ್ರ? ಅಯ್ಯೋ, ಬಂದಿದ್ದು ಒಂದ್ ಸಣ್ಣ ಜ್ವರಮ್ಮ. ನೀನ್ ನೋಡಿದ್ರೆ ಅದೊಂದ್ ದೊಡ್ಡ ರೋಗ ಬಂದಾಗ ಮಾತಾಡ್ತೀಯ. ಅಂಕಲ್, ಕುಡ್ಜಿದ್ದೀರಾ? ಹ್ಞೂ, ಬೆಳಿಗ್ಗೆ ಎದ್ದು ಟೀ ಕುಡ್ದೆ, ಆಮೇಲೆ ಜ್ಯೂಸ್ ಕುಡ್ದೆ, ಮಧ್ಯ ನೀರು ಕುಡಿತಾ ಇದ್ದೀನಿ. ಏನಿವಾಗ? ನಾನ್ ಕೇಳ್ತಿರೋದು ಅದನ್ನಲ್ಲ, ಸ್ಪೆಷಲ್ ಆಗಿ ತಗೋತೀರಲ್ಲ ಅದನ್ ಕುಡ್ದಿದ್ದೀರಾ ಅಂತ ಕೇಳ್ದೆ. ಹೌದು, ಅದನ್ನೂ ಕುಡ್ದಿದ್ದೀನಿ. ಏನಿವಾಗ? ನಾನ್ ನಿಮಗ್ ಹೇಳಿದ್ದೆ ತಾನೆ, ಏನು ಹೇಳಿದ್ದೆ? ನೀವ್ ಕುಡಿಬಾರ್ದು ಅಂತ ನಾನ್ ಹೇಳಿದ್ದೆ ತಾನೆ, ಆದ್ರೂ ಯಾಕೆ ಕುಡ್ದಿದ್ದೀರಾ? ಕುಡಿಬಾರ್ದು ಅಂತ ನೀವ್ ಹೇಳಿದ್ದೆ, ಕುಡಿಯಲ್ಲ ಅಂತ ನಾನ್ ನಿಂಗ್ ಮಾತು ಕೊಟ್ಟಿದ್ನಾ? ಓ, ರಿವರ್ಸ್ ಗೇರ್ ಅಲ್ಲಿ ಬರ್ತಿದ್ದೀರಾ? ನೋ ರಿವರ್ಸ್ ಗೇರ್. ಒಂದ್ ಗಾಡಿಗೆ ಎಷ್ಟು ಗೇರ್ ಇರುತ್ತೆ ಹೇಳು? 5. ಐದೇನಾ? ಅಲ್ಲ, 6 ರಿವರ್ಸು ಸೇರಿ. ನಮ್ದು ಈ ಗೇರು ಆ ಗೇರು ಅಂತಿಲ್ಲ. ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪು ಒಯ್ತಾ ಇರೋದೆ. ಆದ್ರೂ ನಾನ್ ಹೇಳಿರೋದಕ್ಕಾದ್ರೂ ನೀವು ಕುಡಿಯೋದಿಲ್ಲ ಅನ್ಕೊಂಡಿದ್ದೆ. ಇಲ್ಲೇ ಇರೋದು ಪಾಯಿಂಟು. ನೀನ್ ಹೇಳಿದಾಗ ನಾನು ಒಪ್ಕೊಂಡ್ಬಿಟ್ಟಿದ್ರೆ ನಾನು ಅದನ್ನ ಫಾಲೋ ಮಾಡ್ಬೇಕಾಗಿತ್ತು. ಅದಕ್ಕೆ ಈ ನಟರಾಜ ಯಾರಿಗೂ ಯಾವತ್ತೂ ಮಾತು ಕೊಡಕ್ ಹೋಗಲ್ಲ. ನೋಡಮ್ಮ ಚಂದನ, ಈ ಮಾತು ಕೊಡೋದು ಅಂದ್ರೆ
ದೊಡ್ಡ ಡೇಂಜರ್. ಮಾತು ಕೊಟ್ಟ ಮೇಲೆ ಉಳಿಸ್ಕೋಬೇಕು. ಯಾಕೆಂದ್ರೆ ಅದು ಯಾವಾಗಲೂ ನೆನಪು ಮಾಡ್ತಾನೇ ಇರುತ್ತೆ. ಅದಕ್ಕೆ ನಾನು ಮಾತು ಕೊಡೋದೇ ಇಲ್ಲ. ಹರಿಯವ್ರೆ ಅಂಕಲ್ ಹತ್ರ ಮೈ ಅವರಮ್ಮನ ಬಗ್ಗೆ ಕೇಳ್ತಿದ್ದೆ. ನಿಮಗೆ ಮೈಯರಮ್ಮ ಮಾತ್ರ ಗೊತ್ತಾ, ಇಲ್ಲ ಎಲ್ಲೆಲ್ಲಿ ಲಾರಿ ತಗೊಂಡೋಗಿದ್ದೀನಿ ಅಲ್ಲೆಲ್ಲ ಬ್ರಾಂಚ್ ಆಫೀಸ್ ಓಪನ್ ಮಾಡಿದಾರ ಅಂತ ಕೇಳಿ. ಅಂಕಲ್ ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಅಯ್ಯ, ನೀನು ಅದೇನು ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಕುಡಿಬೇಡ, ಕುಡಿದ್ರೆ ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ, ಬೇಗನೆ ಹೊಗೆ ಹಾಕ್ಸ್ಕೊಳ್ತೀರಾ, ಬೊಂಬಿನ ಮೊಟನ್ ಮೇಲೆ ಹೋಗ್ತೀರಾ, ಇದನ್ನೇ ತಾನೇ ಹೇಳ್ತೀಯ. ಈ ನಟರಾಜನ್ ಮೈ ಕಲ್ಲ, ಅದ್ಯಾವುದು ನನ್ಗೆ ಅಂಟಲ್ಲ. ಹೋಗಿ ನೀವು ಬಲ್ಕೋ ಹೋಗು. ಎಲ್ಲಾದ್ರೂ ನೀವೇ ಹೇಳ್ಬಿಡಿ. ನಾನ್ ಹೇಳೋಕ್ ಬಂದಿದ್ದು ಅದಲ್ಲ. ಇವತ್ ನಾನು ಮೈ ಅವರಮ್ಮನ್ ನೋಡ್ದೆ. ಅತ್ತೆ, ಅವಳು ಮುಂಗುಪ್ಪೆ ಅಂತ ನಿಮಗೂ ಗೊತ್ತು. ಹೇಗಿರುವಾಗ ಮತ್ತೆ ಮತ್ತೆ ಅವನ ತಿಳಿ ನೀವೇ ಟೆನ್ಷನ್ ಆಗ್ತೀರಾ? ಬಿಡಿಯತ್ತೆ. ಸುಮ್ನೆ ಹೇಗಿರಕ್ಕಾಗತ್ತೆ ಹೇಳಿ ಅಂದ್ರೆ, ಇಲ್ಲ ನಾವ್ ಇಷ್ಟೆಲ್ಲ ಬೈರು ಇವಳಿಗೆ ಮಾಡ್ತಾಳೆ ಅಂದ್ರೆ ನಾವ್ ಸುಮ್ನೆ ಇದ್ಬಿಟ್ರೆ ಇನ್ನೇನೇನೋ ಮಾಡ್ತಾಳೋ ಏನೋ. ಅತ್ತೆ, ಅವಳು ಏನೇ ಮಾಡಿದ್ರು ನಾನೇ ಹೊಂದ್ಕೊಂಡು ಹೋಗ್ತೀನಿ. ಅವಾಗ ಯಾರಿಗೂ ತಲೆನೋವಿರಲ್ಲ. ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ ಹಳೆ ಹತ್ರ. ಅತ್ತೆ, ಆ ಯೋಚನೆ ಮಾಡಕ್ ಹೋದ್ರೆ ಯಾರು ಖುಷಿಯಾಗಿರಕ್ಕಾಗಲ್ಲ. ಅಲ್ಲಿ ನಮ್ಮಮ್ಮ, ಇಲ್ಲಿ ನೀವು, ಎಲ್ರಿಗೂ ಚೆನ್ನಾಗಿರ್ಬೇಕು. ಅದಕ್ಕೆ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಬಿಡಿ. ನೀವೆಷ್ಟು ಒಳ್ಳೆಯವ್ರು ಅಂದ್ರೆ, ಅವಳು ಆಡ್ತಿರೋದು ನೋಡಿದ್ರೆ ನಾವು ಕೋಪ ಬರುತ್ತೆ. ಆದ್ರೆ ನೀವು ಇಷ್ಟು ತಾಳ್ಮೆಯಿಂದಿದ್ದೀರಾ. ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಅತ್ತೆ, ಹಾಗೆಲ್ಲ ಏನಿಲ್ಲ. ಇದು ನಮ್ಮನೆ, ನನ್ನ ಹೆಂಡತಿ ಅಂದ್ಮೇಲೆ ನಾನೇ ನೋಡ್ಕೊಬೇಕಲ್ವಾ. ಇವಾಗ ನಾನು ಇವಾಗ ಅವಳ ಹತ್ರ ಸಾರಿ ಕೇಳ್ತೀನಿ, ಸಮಾಧಾನ ಮಾಡ್ತೀನಿ, ಅವಳು ಸರಿ ಹೋಗ್ತಾಳೆ. ನೀನ್ ಯಾಕೆ ಅವಳ ಹತ್ರ ಸಾರಿ ಕೇಳ್ಬೇಕು ಹೇಳಿದ್ರೆ? ಯಾವಾಗ್ಲೂ ಹೀಗೆ ಆಗುತ್ತೆ ಅತ್ತೆ. ಪ್ರತಿ ಸಲ ಅವಳು ಜಗಳ ಮಾಡಿದಾಗ್ಲು ನಾನು ಯಾವಾಗ ಸಾರಿ ಕೇಳೋದು. ಅವಳಿಗೆ ಅವಳ ಗಂಡನ ಮುಂದೆ ಸಾರಿ ಕೇಳಕ್ಕೆ ಬಿಗ್ಮಾನ ಇರ್ಬೋದು, ಆದ್ರೆ ನನಗೆ ಆ ಥರ ಇಲ್ಲ. ನನಗೆ ನಾವಿಬ್ಬರ ಸಂಬಂಧ ಉಳಿಸ್ಕೊಳ್ಳೋದು ಮುಖ್ಯ. ನಾನು ಅವಳ ಹತ್ರ ಮಾತಾಡ್ತೀನಿ, ನೀವು ಆರಾಮಾಗಿನಿ. ಯಾರು ತಪ್ಪು ಮಾಡೋದು, ಯಾರೋ ಸಾರಿ ಕೇಳೋದು, ಇವ್ರು ಹೋಗಿ ಸಾರಿ ಕೇಳ್ತಾರಂತೆ. ಥು, ಎಂಥ ಮಗಳನ್ನ ಎತ್ತು ಹೊಡ್ತಪ್ಪ ನಾನು. ಅಲ್ಲ ನಮ್ ಕರ್ಮ. ಅಂಕಲ್ ನಾನ್ ನಿಮ್ಗೆ ಹೇಳ್ತಿರೋದು. ನಾನ್ ಇವತ್ತು ಮೈ ಅವರಮ್ಮನ್ ನೋಡ್ದೆ. ನೀನ್ಯಾಕೆ ಅವ್ರ ಅಮ್ಮನ ಬಗ್ಗೆ ಮಾತಾಡ್ತೀಯ? ಬಂದ್ರೆ ಸಾಕು, ಏನೋ ಒಂದು ವಿಷಯ ತಗೊಂಡ್ ಬರ್ತಾನೆ ಇರ್ತೀಯ. ಅಂಕಲ್ ಇದು ಮುಖ್ಯವಾಗಿರೋ ವಿಷಯನೇ, ಬೇಡದೆ ಇರೋ ವಿಷಯ ಅಲ್ಲ. ನನಗ್ ಚೆನ್ನಾಗ್ ಗೊತ್ತು. ನಾನು ಮೈ ಗಾಡಿಲ್ ಬರ್ಬೇಕಾದ್ರೆ ನಾನು ಅವ್ರನ್ನ ನೋಡ್ದೆ. ಎಲ್ಲಿ ಮೈ ಅವ್ರನ್ನ ನೋಡ್ತಾನೆ ಅಂತ ನನಗ್ ಟೆನ್ಷನ್ ಆಗ್ಬಿಟ್ಟಿತ್ತು. ಸತ್ಯ, ಮೈ ಅವ್ರನ್ನ ನೋಡ್ಲಿಲ್ಲ. ನನಗ್ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಅಂಕಲ್. ಅವ್ರು ಯಾವ್ದೋ ಬೇರೆ ದೂರಲಿಲ್ಲ. ಅವ್ರು ಬೆಂಗಳೂರಲ್ಲೇ ಇದ್ದಾರೆ ಅನ್ನೋದು ನಿಮಗ್ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೂ ಈ ವಿಷಯನ ಮೈಯಿಂದ ಯಾಕೆ ಮುಚ್ಚಿಟ್ಟಿದ್ದೀರಾ? ಏನ್ ಪ್ರಾಬ್ಲಮ್ ಹೇಳಕ್ಕಾಗಲ್ಲ. ಏನು ಇವಾಗ? ಯೋ, ಅವ್ರು ಕೇಳ್ತೀಯ ತಾನೆ, ಹೇಳಕ್ಕೇನ್ ನಿನ್ಗೆ? ಸುಮ್ನೆ ನಿಜ ಹೇಳು. ಏಯ್, ಹೇಳಕ್ಕಾಗಲ್ಲ ಕಣ. ಏನ್ ಮಾಡ್ತೀಯ? ಹರಿಯವ್ರೆ ಸ್ವಲ್ಪ ಸುಮ್ನೆ ಇರಿ, ನಾನ್ ಮಾತಾಡ್ತಿದ್ದೀನಲ್ವಾ. ಅಂಕಲ್ ಸ್ವಲ್ಪ ಮೆತ್ತಗ್ ಮಾತಾಡಿ ಅಂಕಲ್. ಒಳಗಡೆ ಮೈ ಇದ್ದಾರೆ, ಅವ್ರಿಗೆ ಕೇಳಿಸುತ್ತೆ. ಹೇಳಿ ಅಂಕಲ್, ಅವ್ರು ಬೆಂಗಳೂರಲ್ಲೇ ಇದ್ರು. ಒಂದ್ ಸರಿನೂ ಮೈ ನೋಡೋದಿಕ್ಕೆ ಯಾಕೆ ಬರ್ಲಿಲ್ಲ? ಏನೋ ನಡೀತಿದೆ ಅಂಕಲ್, ಹೇಳಿ ಅಂಕಲ್ ಪ್ಲೀಸ್. ನೀನ್ಯಾಕಮ್ಮ ಬೇಡದೇ ಇರೋ ವಿಷಯಕ್ಕೆ ಪದೇ ಪದೇ ತಲೆ ಹಾಕ್ತಾ ಇದೀಯಾ? ಮೈಯವ್ರಮ್ಮ ಎಲ್ಲಿದ್ರು ನಿನ್ಗೇನೋ? ನೀನ್ ಯಾರನ್ನೋ ನೋಡಿ ಏನೋ ಅನ್ಕೊಂಡಿದ್ಯಾ? ಇಲ್ಲ ಅಂಕಲ್, ನಾನ್ ತುಂಬಾ ಹತ್ರದಿಂದ ನೋಡಿದ್ದೀನಿ. ಅದು ಅವರೇ. ನನಗ್ ಚೆನ್ನಾಗ್ ಗೊತ್ತು. ಹೇಗಾದ್ರೂ ಮಾಡಿ ನಾನು ಅವ್ರನ್ನ ಕಂಡು ಹಿಡಿತೀನಿ. ನೋಡು ಚಂದನ, ನಿನಗ್ ಪದೇ ಪದೇ ಹೇಳ್ತಾ ಇದ್ದೀನಿ, ನಿನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾಡು. ನಿನಗ್ ಬೇಡದೇ ಇರೋದನ್ನೆಲ್ಲ ಮಾಡಕ್ ಹೋಗ್ಬೇಡ. ಆಫೀಸ್ಗೆ ಹೋದ್ನ, ಬಂದ್ನ, ಊಟ ಮಾಡಿದ್ನ, ಟೈಮ್ಗೆ ನಿದ್ದೆ ಮಾಡಿದ್ನ, ಅಷ್ಟು ಮಾತ್ರ ಮಾಡ್ಬೇಕು. ಇದೆಲ್ಲ ಯಾಕ್ಬೇಕು ನಿನ್ಗೆ? ನಿಮ್ಮ ಆಫೀಸಲ್ಲಿ ನಿನಗ್ ಮನೇಲಿ ಮಾಡೋದಕ್ಕೆ ಬೇರೆ ಏನ್ ಕೆಲಸ ಕೊಡೋದಿಲ್ವಾ? ಕೇಳಿದಕ್ ಮಾತ್ರ ಉತ್ತರ ಕೊಡಿ ಅಂಕಲ್. ಅವ್ರು ಇಲ್ಲೇ ಇದ್ರು, ನೀವ್ಯಾಕೆ ಅವ್ರನ್ನ ಮನೆ ಕರೀತಿಲ್ಲ? ಅವ್ರು ಯಾಕೆ ಮನೆಗ್ ಬರ್ತಿಲ್ಲ? ನೋಡು, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ, ಅಥವಾ ಉತ್ತರ ಗೊತ್ತಿದ್ರು ಕೊಡಕ್ಕಾಗಲ್ಲ. ಇದೇನಿದು? ಮೈ ಅವ್ರ ಅಮ್ಮನ ವಿಷಯ ಕೇಳಿದ್ರೆ ಇಷ್ಟೊಂದು ರೈಸ್ ಆಗ್ತಿದಾವಲ್ಲ. ಇಲ್ಲ, ನೀವೇನೋ ಮುಚ್ಚಿಡ್ತಿದ್ದೀರಾ ಅಂಕಲ್. ಇದ್ರಲ್ಲಿ ಏನೋ ಇದೆ. ಆಗ ಸುಮ್ಮನೆ ಹಿಂಗೆ ನಿಂತಿದ್ಯಾ? ಅವ್ಳು ಕರೆಕ್ಟಾಗಿ ಕೇಳ್ತೀಯ ತಾನೆ, ಹೇಳು. ಇಲ್ಲ, ಅವಳು ಕೇಳ್ತಾ ಇರೋದೆಲ್ಲ ರಾಂಗು, ಅದಕ್ಕೆ ಹೇಳಕ್ಕಾಗಲ್ಲ. ಏನ್ ರಾಂಗು? ಯಾಕೆ ಕೇಳ್ಬಾರ್ದು? ಕೇಳ್ಬಾರ್ದು ಅಂದ್ರೆ ಕೇಳ್ಬಾರ್ದು. ನೀನ್ ಕೇಳಿದಕ್ಕೆ ನಾನು ಉತ್ತರ ಕೊಡ್ಬೇಕು ಅಂತೇನಿಲ್ವಲ್ಲ. ಅಂಕಲ್ ಯಾಕೆ ಜೋರಾಗಿ ಮಾತಾಡ್ತಿದ್ದೀರಾ? ಮೈಗೆ ಈ ವಿಷಯ ಗೊತ್ತಾಗೋದ್ ಬೇಡ ಅಂತ ಹೇಳೋದು ಯಾಕೆ ಕೆಚ್ಕೊಂಡ್ ಮಾತಾಡ್ತಿದ್ದೀರಲ್ಲ? ಅವನಿಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂದ್ರೆ ನೀನ್ ನಿಂತಿರ್ಬಾರ್ದು. ಅದು ಅವ್ರೇನೋ ಹೇಳ್ತಿಲ್ಲ. ಹಾಗಿದ್ರೆ ಇದ್ರಲ್ಲಿ ಏನೋ ಸತ್ಯ ಇದೆ ಅಂತ ಅರ್ಥ.
ನೀವೇನೋ ತಲೆ ಕೆಡಿಸ್ಕೊಬೇಡಿ. ನನಗೆ ಹೇಳಿದ್ದೀರಾ ಅಲ್ವಾ, ಆ ಸತ್ಯ ಏನೋ ಅಂತ ನಾನು ಕಂಡುಹಿಡಿತೀನಿ. ನೀವಾಗ ಬನ್ನಿ. ನೋಡ್ತದೆ ಸುಮ್ಮನೆ ನಿಧಾನ ಕಣೋ. ಆಯ್ತಾಯ್ತಾಯ್ತು. ಏನಾಯ್ತಳ? ಏನಿಲ್ಲಮ್ಮ, ಕಾಸೊಂಚೂರು ಉಳುತ್ತು. ಹೌದಾ? ಹೇಗಣ್ಣ? ಅಣ್ಣ ಸ್ವಲ್ಪ ನಡೆದ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಬಾ. ನಡಿಯಕ್ ಆಗ್ತಿಲ್ಲ ಅಂತ ತಾನೆ ಕೂತಿರೋದು, ಸುಮ್ಮನಿರೋ. ಬನ್ನಿ ಅಣ್ಣ, ಹಾಸ್ಪಿಟಲ್ಗೆ ಹೋಗೋಣ. ಅಯ್ಯೋ ಬೇಡಮ್ಮ, ಅಂತದ್ ಏನೂ ಆಗಿಲ್ಲ. ಬಾತ್ರೂಮಿಂದ ಬರ್ಬೇಕಾದ್ರೆ ಒಂಚೂರು ಉಳುಕ್ಬಿಡ್ತು ಅಷ್ಟೇ. ಸರಿ ಅಣ್ಣ, ನಾನು ಹೋಗಿ ಸ್ಪ್ರೇ ತಗೊಂಡ್ ಬರ್ತೀನಿ. ಅಮ್ಮ ರೇ ಮುತ್ತು, ಏನಾಯ್ತು? ಉಳುಕಿದ್ಯಪ್ಪ. ಕಾಲೆಲ್ಲ ಉಳಿಸ್ಕೊಡ್ಯೋ? ಬಾತ್ರೂಮಿಂದ ಬರ್ತಾ ಜಾರ್ ಬಿದ್ದೆಪ್ಪ. ನೋಡ್ಕೊಂಡ್ ಬರೋಣ ತಾನೆ. ಇದನ್ ತಗೋ, ರೇ ಮಾಡು. ಇದೆಲ್ಲ ಇದಕ್ಕೆ ಕೆಲಸ ಮಾಡಲ್ಲಮ್ಮ. ಹೊರಗಿಂದ ನೋವು ಹೊರಗೆ ಬರ್ಬೇಕು ಅಂದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ. ಏಯ್, ಎಣ್ಣೆ ಇದೆಯೇನಾ? ಲವ್, ಎಣ್ಣೆ ಅಂದ್ರೆ ಆ ಎಣ್ಣೆ ಅಲ್ಲ ಕಣೋ. ಅದೇ ಕೈ ಎಣ್ಣೆ, ಸಾಸಿವೆ ಎಣ್ಣೆ, ಒಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಯಾವ್ದಾರು ಇದೆ ತಗೊಂಬ. ಏಯ್ ಕಾಂಬಾಬ, ಎಣ್ಣೆನ ತರ್ತೀನಿರು. ಮುತ್ತು, ನೀನೇನು ಟೆನ್ಷನ್ ತಗೋಬೇಡ ಕಣ. ಈ ಡಾಕ್ಟ್ರು ಬಂದಾಯ್ತಲ್ಲ. ಏನ್ ದೊಡ್ಡ ನಾಟಿ ವೈದ್ಯನೋ. ಈ ನಾಟಿ ವೈದ್ಯನ ಕೈ ಚಲ್ಕ ಏನು ಅಂತ ಈಗ ನೋಡ್ತೀಯ. ಐ ಕೊಡ. ಅಪ್ಪ, ಸುಮ್ಮನಿರ. ಯಾವುದೇ ನೋವಾಗಿರ್ಲಿ, ಹೋಗೋದಕ್ಕೆ ಮೊದಲು ನೋವು ಕೊಟ್ಟೆ ಹೋಗುತ್ತೆ. ಇಲ್ಲಿ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡ್ತಾ ಇಪ್ಪ, ಸುಮ್ಮನಿರ್ಬೇಕಪ್ಪ. ಹೇಳು, ಸ್ವಲ್ಪ ನಿಧಾನ ಕಣಯ್ಯ. ಉಳುಕಿರೋ ಕಾಲ್ನ ನೀನು ಮುರಿದಾಕೋ ತರನೇ ಕಾಣಿಸ್ತಿದ್ಯಲ್ಲ. ಅಂಕಲ್, ಸ್ವಲ್ಪ ಮೆಲ್ಲಗೆ ಹಚ್ಚಿ. ಸುಮ್ಮನಿರಮ್ಮ, ಏನೂ ಆಗಲ್ಲ. ಈಗೆಲ್ಲ ಹಿಂಗೆ ಮಾಡ್ಬೇಕು ಟ್ರೀಟ್ಮೆಂಟು. ವಾಸನೆ ಗಮ್ ಗಮ ಅಂತಿದೆ. ಇದ್ಯಾವ್ದು ಗಿಡಮೂಲಿಕೆ ಎಣ್ಣೆ ಇರ್ಬೇಕು ಕಣ. ಗಿಡಮೂಲಿಕೆನಾ? ಹ್ಞೂ ಕಣ, ಎಷ್ಟು ಘಮ 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 ಅಂತಿದೆ ನೋಡಿ. ಇಡೀ ಮನೆ ಎಲ್ಲ ಹೊರಸೆ ಬರ್ತಾ ಇದೆ. ಹಿಂಗ್ ತಿಕ್ತಾ ಇದ್ರೆ ಹಂಗ್ ನೋವು ಓಡೋಗ್ಬಿಡು. ತಲೆ ಕಮ್ಮಿ ಅನಿಪೆ ಕಣ, ಕಮ್ಮಿ ಆಗಬಂದು ಉರಿಯುತ್ತೆ. ಇಲ್ಲ, ಇದ್ಯಾಕೋ ಬೇರೆ ತರ ಉಳಿತಾನ. ಹೋಗುತ್ತೆ. ಅಂಕಲ್, ಅಯ್ಯ, ಏನಾಗಲ್ಲ, ಸುಮ್ನಿರಮ್ಮ. ಇದಿಷ್ಟು ನೋವು ತಡ್ಕೊಳ್ಳಿದ್ದಾರೆ, ಇನ್ನು ಯಾವ ನೋವು ತಡ್ಕೊಳ್ತಾರೆ ಇವ್ರು ಜೀವನದಲ್ಲಿ? ಅಯ್ಯ, ಅಪ್ಪ ಉರಿಯಪ್ಪ, ಅಪ್ಪ ಆಗ್ತಿಲ್ಲ, ಬಿಟ್ಬಿಡಪ್ಪ. ಉರಿನಾ? ಉರಿ ಎಲ್ಲಿಂದ ಬಂತು? ಅಪ್ಪ, ಈ ಭಯ್ಯ ಕಾಲ್ ಮಸಾಜ್ ಮಾಡ್ತಿದ್ದಾನೋ ಅಥವಾ ಕಾಲಿಗೆ ಮುರಿತಿದ್ದಾನೋ ಒಂದು ಗೊತ್ತಾಗ್ತಿಲ್ಲ. ನೀವ್ ಮೊದಲು ಅಣ್ಣನ್ ಕಾಲ್ ಬಿಡಯ್ಯ, ನಾನೇ ಮಸಾಜ್ ಮಾಡ್ತೀನಿ. ಉರಿ ಕಡಿಮೆ ಆಯ್ತು, ನೋವು ಹೊಟ್ಟೋಯ್ತಪ್ಪ. ಹೋಯ್ತು. ಹೋಯ್ತಾ? ಜಾಲು ಹೋಯ್ತು. ಹೋಯ್ತಪ್ಪ. ನಾನು ಹೇಳಿಲ್ವಾ ಯಾರು ಟ್ರೀಟ್ಮೆಂಟ್ ಮಾಡಿರೋದು? ಒಂದ್ ಗಂಟೆ ಟೈಮ್ ಹಂಗೆ ಕೂತ್ಕೋ, ಕಾಲ ಹಾಸ್ಬಿಡ. ಆಯ್ತಾ? ಅಪ್ಪ, ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ. ಅಣ್ಣ ಅಣ್ಣ, ನಿಂಗೆ ನಿಜವಾಗ್ಲೂ ನೋವು ಹೋಯ್ತಾ? ಎಲ್ಲೋ ಹೋಯ್ತು. ಇಲ್ಲಾಂದಿದ್ರೆ ಅವ್ರು ಮಾಡ್ತಾನೆ ಇರ್ತಿದ್ರು, ಅದಕ್ಕೆ ಸುಮ್ಮನೆ ಹೇಳ್ದೆ. ಅಯ್ಯೋ, ಎಣ್ಣೆ ತಿಕ್ಕವ್ರಿ ಯಾಕೆ ಕುಡಿಬೇಕು? ಮೈ ಯಾವ ಎಣ್ಣೆದು ಇದು? ಎಲ್ಲಿಂದ ತಂದೆ? ಅಣ್ಣ, ಅಡಿಗೆ ಮನೆಯಲ್ಲಿ ಸ್ಟವ್ ಪಕ್ಕ ಇತ್ತು. ಇವ್ನ್ ಮಾಡಕ್ ಒಂದೇ ಇಡಲ್ಲ. ಅಣ್ಣ, ನನ್ಗೇನಣ್ಣ ಗೊತ್ತಿತ್ತು. ಅಣ್ಣ, ಇನ್ನು ನೋವಿದೆಯಾ? ಬನ್ನಿ ಅಣ್ಣ, ಹಾಸ್ಪಿಟಲ್ಗೆ ಹೋಗೋಣ. ಪರವಾಗಿಲ್ಲಮ್ಮ, ಸಂಜೆ ತನಕ ನೋಡ್ತೀನಿ. ಆಗ್ಲೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ಹೋಗೋಣ. ಇವಾಗ ಅಡ್ಗೆ ಮಾಡ್ಬಿಡ್ತೀನಿ. ಅಯ್ಯೋ, ನೀನ್ ಅಡ್ಗೆ ಮಾಡ್ತೀಯಾ? ಅಣ್ಣ, ಕಾಲು ನೋವು ಇಟ್ಕೊಂಡು ಹೇಗಣ ಅಡ್ಗೆ ಮಾಡ್ತೀರಾ? ನೀವ್ ಆರಾಮಾಗಿ ಕೂತ್ಕೊಂಡಿರಿ, ನಾವೆಲ್ಲ ನೋಡ್ಕೋತೀವಿ. ನೀನೇನಮ್ಮ ಮಾಡ್ತೀಯಾ? ಅಣ್ಣ, ನಾನ್ ಮಾಡ್ತೀನಿ, ನೀವು ಸುಮ್ಮನೆ ಇರಿ. ಇದೇ ಒಳ್ಳೆ ಚಾನ್ಸು, ನಾವು ಸ್ವಲ್ಪ ಸ್ಕೋರ್ ಮಾಡೋಣ. ಮೇಡಮ್, ನಾನು ನಿಮ್ಗೆ ಹೆಲ್ಪ್ ಮಾಡಲ್ಲ. ನೀವು ಮಾತ್ರ ಅಲ್ಲ, ಕಂಟಿ ಮೈನೂ ಹೆಲ್ಪ್ ಮಾಡ್ಬೇಕು. ಇಲ್ಲ ಅಂದ್ರೆ ಲೇಟ್ ಆಗ್ಬಿಡುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಟೈಮ್ ಆಗ್ಬಿಡುತ್ತೆ. ಬನ್ನಿ ಬನ್ನಿ, ಬಾ ಮೈ, ಟೈಮ್ ಆಗುತ್ತೆ. ಬನ್ನಿ.